ಗುರುದತ್ತ ಸೌಕೂರು ಶ್ರೀ ಡಾಕ್ಟರ್ ರಾಧಾಕೃಷ್ಣ ಹಾಗೂ ಶ್ರೀಮತಿ ಮೈನಾವತಿ ದಂಪತಿಗಳ 3 ಮಕ್ಕಳಲ್ಲಿ ಹಿರಿಯ ಮಗನೇ ಈ ನಮ್ಮ ಗುರುದತ್ತ ಸೌಕೂರು. ಹುಟ್ಟಿದ್ದು ಚೆನ್ನೈನಲ್ಲಿ. ತಮ್ಮ ಶಾಲಾ ವಿದ್ಯಾಭ್ಯಾಸವನ್ನು ಚೆನ್ನೈನಲ್ಲೇ ಮುಗಿಸಿ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ಸ್ ವ್ಯಾಸಂಗವನ್ನು ಮಾಡಿದ್ದಾರೆ. ಬಾಲನಟನಾಗಿ 7 ಚಿತ್ರಗಳಲ್ಲಿ ನಟಿಸಿ ಸಾವಿರಾರು ಸಂಚಿಕೆಗಳನ್ನ ಕಿರುತೆರೆಗಾಗಿ ನಿರ್ಮಿಸಿ ನಿರ್ದೇಶಿಸಿ ನಟಿಸಿದ್ದಾರೆ. 1986ರಲ್ಲಿ ಬಿಸಿಲು ಕುದುರೆ ಎಂಬ ಧಾರಾವಾಹಿಯ ಮೂಲಕ ಕಿರುತೆರೆಗೆ ಕಾಲಿಟ್ಟ ಗುರುದತ್ ಹಾಗೂ ಶ್ಯಾಮ್ ಸುಂದರ್ ಅವರ ಜೋಡಿ ಸಾಕಷ್ಟು ಮೊದಲುಗಳಿಗೆ ಕಾರಣವಾಗಿದೆ. ಕನ್ನಡ ಕಿರುತೆರೆಯ ಇತಿಹಾಸದಲ್ಲೇ ದ್ವಿಪಾತ್ರವನ್ನು ಸೃಷ್ಟಿಸಿ ಚಿತ್ರೀಕರಿಸಿರುವ ಕೀರ್ತಿ 21 ನಿಮಿಷದ ಸಿಂಗಲ್ ಶಾಟ್ ಎಪಿಸೋಡ್ ಅನ್ನು ಮಾಡಿದ ಹೆಗ್ಗಳಿಕೆ ಈ ಸಹೋದರರದು. ಬರೀ ನಿರ್ಮಾಪಕ ನಿರ್ದೇಶಕ ಮಾತ್ರವಲ್ಲದೆ ಶ್ರೀ ಗುರುದತ್ ಸೌಕೂರು ಅವರು ಒಬ್ಬ ಸಂಕಲನಕಾರ, ಛಾಯಾಗ್ರಾಹಕ, ಸಂಗೀತ ನಿರ್ದೇಶಕ, ಗಾಯಕ, ಬರಹಗಾರ, ಹೀಗೆ ಬಹುಮುಖ ಪ್ರತಿಭೆ. ಕಿರುತೆರೆಯ ಕಲಾವಿದೆ ಸ್ವಾತಿ ಅವರನ್ನು ವಿವಾಹವಾಗಿ ಈಗ ಉದಿತ್ ಎಂಬ ಒಬ್ಬ ಮಗ ಕೂಡ ಇದ್ದಾರೆ. ಏಷ್ಯಾನೆಟ್ ಕಾವೇರಿ, ಏಷ್ಯಾನೆಟ್ ಸುವರ್ಣ ವಾಹಿನಿಗಳು ಕರುನಾಡಿನಲ್ಲಿ ಗಟ್ಟಿಯಾಗಿ ಬೇರೂರಲು ಬಹು ಮುಖ್ಯವಾದ ಕಾರಣ ಈ ನಮ್ಮ ಗುರುದತ್ ಹಾಗೂ ಶ್ರೀ ಶ್ಯಾಮ್ ಸುಂದರ್. ಗುರುದತ್ ಅವರ ಜೀವನ, ಶ್ಯಾಮ್ ಅವರ ಬದುಕು, ಅವರು ನೋಡಿದ ನೋವು ನಲಿವು, ಎದುರಿಸಿದ ಸೋಲು ಸವಾಲು, ಎದುರಾದ ಅಭಿಮಾನ, ಉಂಟಾದ ಅವಮಾನ, ಇವೆಲ್ಲದರ ಬಗ್ಗೆಯೂ ನೇರವಾಗಿ ಮುಕ್ತವಾಗಿ ಹೃದಯದಿಂದ ಮಾತಾಡಿದ್ದಾರೆ ನಮ್ಮ ಶ್ರೀ ಗುರುದತ್ತ ಸೌಕೂರು ಅವರು. ಬನ್ನಿ ಅವರ ಸಿಹಿ ನೆನಪುಗಳನ್ನ ಕೇಳೋಣ. ಅವರ 101 ನೆನಪಿನ ಊರುಗಳಿಗೆ ಹೋಗಿ ನಾವು ಕೂಡ ಪಯಣಿಸೋಣ. 101 ನೆನಪು. ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಮತ್ತೆ 101 ನೆನಪಿನ ಹೊಸ ಸರಣಿ, ನೀವೆಲ್ಲ ತುಂಬ ಬಯಸಿದ ಸರಣಿ. ನೀವೆಲ್ಲ ಕಮೆಂಟ್ಗಳ ಮೂಲಕ ಸಾಕಷ್ಟು ಜನ ನಮ್ಮ ಸ್ವಾತಿ ಮೇಡಮ್ ಅವ್ರ ಸರಣಿ ಮಾಡಿದಾಗ ಯಾಕೆ ಗುರು ಸರ್ನ ಮಾತಾಡಿಸಿಲ್ಲ, ಗುರು ಸರ್ನ ಮಾತಾಡಿಸಿ ಅಂತ ಸಿಕ್ಕಾಬಟ್ಟೆ ಕಮೆಂಟ್ಸ್ ಬಂದಿತ್ತು. ಸೊ ನಾನು ಬಂದು ಮಾತಾಡ್ಕೊಂಡು ಹೋಗಿದ್ದೆ. ಗುರು ಸರ್ ಟೈಮ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಗುರು ಸರ್ಗೆ ಅಂತ ಹೇಳ್ತಾ, ಗುರು ಸರ್ ಅವರ ಬದುಕಿನ ಕತೆ ಅಂದರೆ ಕೆಲವು ಮಾಧ್ಯಮಗಳಲ್ಲಿ ಅವರು ಮಾತಾಡಿದ್ದಾರೆ. ಆದರೆ ನಮ್ಮದ್ರಲ್ಲಿ ಇನ್ ಡೀಟೇಲ್ ಆಗಿ ಅಂದರೆ ಅವರ ಬಾಲ್ಯದಿಂದ ಹಿಡಿದು ಅವರ ಬೆಳವಣಿಗೆ, ಅವರ ಮೈನಾವತಿ ಅಮ್ಮ, ಆಮೇಲೆ ಅವರ ತಂದೆಯವ್ರ ಬಗ್ಗೆ, ಶ್ಯಾಮ್ ಅವ್ರ ಬಗ್ಗೆ, ಅವರ ಸಹೋದರ, ಇವೆಲ್ಲವೂ ದಾಖಲಿಸಬೇಕು ಅನ್ನೋದು ಒಂದು ಆಸೆ ಇತ್ತು. ಇಂಟಲ್ಲಿ ಮಾತಾಡ್ಕೊಂಡು ಹೋಗಿದ್ವಿ. ಗುರು ಸರ್ ಬಂದ್ಬಿಟ್ಟು ಒಬ್ಬ ಮಾಮೂಲಿ ಮನುಷ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರೊಬ್ಬ ಸಕಲ ಕಲಾ ವಲ್ಲಭ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವರು ಒಬ್ಬ ಒಳ್ಳೆ ಕ್ಯಾಮ್ರಾಮ್ಯಾನ್, ಒಬ್ಬ ಒಳ್ಳೆ ಎಡಿಟರ್, ಒಬ್ಬ ಒಳ್ಳೆ ಡೈರೆಕ್ಟರ್, ಒಬ್ಬ ಒಳ್ಳೆ ರೈಟರ್, ಮೋರ್ ದೆನ್ ಎವ್ರಿಥಿಂಗ್. ಇಟ್ಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್, ಒಬ್ಬ ಅದ್ಭುತವಾದ ಮನುಷ್ಯ. ಸೊ ಇಂಥ ಒಬ್ಬ ಅದ್ಭುತವಾದ ಮನುಷ್ಯನ ಜೀವನದ ಕಥೆನ ದಾಖಲಿಸೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ, ಅವ್ರ ಕುಟುಂಬಕ್ಕೆ ಥ್ಯಾಂಕ್ಸ್ ಹೇಳ್ತಾ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತನ ಬಯಸ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಅದನ್ನು ಕಟ್ಕೊಟ್ಟಂಥ ದಿಗ್ಗಜ ಧೀಮಂತರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. 101 ನೆನಪು. ಸ್ನೇಹಿತರೆ, ಇವಾಗ ನನ್ನ ಜೊತೆಗಿದ್ದಾರೆ ನಮ್ಮ ಗುರು ಸರ್. ಸರ್ ನಮಸ್ಕಾರ. ಹೇಗಿದ್ದೀರಾ ಗುರು ಸರ್? ಫಸ್ಟ್ ಕ್ಲಾಸ್. ತುಂಬ ಜನ ಫ್ಯಾನ್ಸು ಸರ್ ನಿಮಗೆ. ಸ್ವಾತಿ ಮೇಡಮ್ ಇಂಟರ್ವ್ಯೂ ಮಾಡಿದಾಗ ಆ ಎಪಿಸೋಡಲ್ಲಿ ಯಾಕೆ ಗುರು ಅವ್ರ ಬಗ್ಗೆ ಜಾಸ್ತಿ ಪ್ರಶ್ನೆ ಕೇಳಿಲ್ಲ, ಯಾಕೆ ಗುರು ಸರ್ನ ಮಾತಾಡಿಸಿಲ್ಲ, ನೀವು ಅವ್ರನ್ನ ಏನಕ್ಕೆ ಬಿಟ್ಬಿಟ್ಟಿದ್ದೀರಾ, ತುಂಬ ಜನ ಈ ಥರ ಮೆಸೇಜ್ಗಳು ಹಾಕಿದ್ರು. ಸೊ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ನೀವು ಹೇಗಿದ್ದೀರಾ ಅಂತ ನಾನು ಕೇಳಿದ್ರೆ ನೀವು ಹಾಗೇ ಇದ್ದೀರಾ ಸರ್, ಏನು ವ್ಯತ್ಯಾಸ ಇಲ್ಲ. ನಾನು ಅವಾಗ ನೋಡೋದಾಗ ಹೆಂಗಿದೆ, ಈಗಲೂ ಹಾಗೇ ಇದ್ದೀರಾ. ಸೊ ಕೆಲಸಗಳು ಹೆಂಗೆ ನಡೀತಾ ಇದೆ ಸರ್? ಈಗ ಸದ್ಯಕ್ಕೆ ಅಂದರೆ ಕಮರ್ಷಿಯಲ್ ಆಗಿ ಏನೂ ಮಾಡ್ತಿಲ್ಲ. ನನ್ನ ಟೈಮ್ ಪಾಸ್ಗೆ ಒಂದಿಷ್ಟು ಮ್ಯೂಸಿಕ್ಕು. ಟೈಮ್ ಪಾಸ್ಗಲ್ಲ ಸರ್, ನನಗೆ ಸಾಂಗ್ಸ್ ಕೇಳಿಸಿದ್ರು ಸ್ಟುಡಿಯೋ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ, ಅವ್ರು ಮಾಡಿರೋ ಸಾಂಗ್ಸ್ನ ಕೇಳಿಸ್ತೀನಿ. ಅದನ್ನು ಪ್ರೆಷಿಯಸ್ ಥಿಂಗ್ಸ್, ಅದನ್ನು ನೀವು ಅದನ್ನು ಯೂಸ್ ಮಾಡ್ತಿಲ್ಲ ಅನ್ನೋದೇ ನಮಗೆ ಬೇಜಾರು. ಅದೆಲ್ಲರೂ ನಾನು ಮಾತಾಡ್ತೀನಿ. ಗುರು ಸರ್, ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕಾದ್ರೆ ಜನರಲಿ ನಾವು ನಿಮ್ಮ ನೆನಪಿನ ಊರುಗಳಿಗೆ ಹೋಗಿ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಎಲ್ಲಿ ನಮ್ಮ ಗುರುದತ್ ಸರ್ ಹುಟ್ಟಿದ್ದು, ನಿಮ್ಮ ಬಾಲ್ಯ ಹೇಗಿತ್ತು? ಅಂದರೆ ನಾವು ಅಷ್ಟೂ ಜನ ಅಂದರೆ ನಮ್ಮ ಫ್ಯಾಮ್ಲಿ ಆಗಲಿ, ಅಣ್ಣವ್ರ ಫ್ಯಾಮ್ಲಿ, ನಾವೆಲ್ಲ ಕಲ್ಯಾಣಿ ನರ್ಸಿಂಗ್ ಹೋಮ್ ಅಂದ್ಬಿಟ್ಟು, ಚೆನ್ನೈ, ಈಗೇನು ಕಲ್ಯಾಣಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅಂತ ಹೇಳಿ. ಸೊ ಸಾಧಾರಣ ಆವಾಗ ಕಾಲದಲ್ಲಿ ಸಿನಿಮಾದವರು, ಅದು ಕನ್ನಡ ಇಂಡಸ್ಟ್ರಿ ಅವರು ಅಂತ ಹೇಳಿದ್ರೆ ಅಲ್ಲೇ ಶಿವಣ್ಣವರು ಅಲ್ಲೇ. ಹೌದೌದು, ಎಲ್ಲರೂ
ಅಪ್ಪು ತನಕನೂ ಅವ್ರ ಮನೇಲಿ 5 ಜನ, ನಾವು 3 ಜನ, ನಮ್ಮ ಚಿಕ್ಕಮ್ಮಂದ್ರ ಮಕ್ಕಳು ಎಲ್ಲ ಅಷ್ಟು ಜನ ಅಲ್ಲೇ. ಓಕೆ. ಕಲ್ಯಾಣಿ ಹಾಸ್ಪಿಟಲ್, ಚೆನ್ನೈ. ಓಕೆ. ಅಪ್ಪನ ಹೆಸರೇನು ಸರ್? ಅಪ್ಪನ ಹೆಸರೇನು? ಡಾಕ್ಟರ್ ರಾಧಾಕೃಷ್ಣ ಅಂತ. ಅಪ್ಪ ಡಾಕ್ಟರ್ ಆಗಿದ್ರಾ? ಡಾಕ್ಟರ್, ಮೆಡಿಕಲ್ ಡಾಕ್ಟ್ರ್, ಡಾಕ್ಟರ್ ಎಸ್ ರಾಧಾಕೃಷ್ಣ ಅಂತ. ಓಕೆ. ಅವ್ರದ್ದು ಒಂದೇನಂದ್ರೆ, ನಾವು ಇದ್ದಿದ್ದು ಆ ಟೈಮ್ನಲ್ಲಿ ಲಾರ್ಡ್ಸ್ ರೋಡ್ ಅಂದ್ಬಿಟ್ಟು ಚೆನ್ನೈನಲ್ಲಿ. ಅಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಹಳೆ ನಮ್ಮ ಪ್ರೆಸಿಡೆಂಟ್ ಅವ್ರ ಮನೆ ಇತ್ತು. ಸೊ ಹಾಗಾಗಿ ಅವ್ರ ಕಾಲ್ಸ್ ಎಲ್ಲ ನಮ್ಮ ಅಪ್ಪಂದು. ಅವರು ಡಾಕ್ಟರ್ ಎಸ್ ರಾಧಾಕೃಷ್ಣ. ನಿಮಗೆ ಶ್ಯಾಮ್ ಸರ್ಗೆ ಎಷ್ಟು ವರ್ಷ ಸರ್ ವ್ಯತ್ಯಾಸ? ನಮ್ಗೆ 1.5 years ಅಷ್ಟೇ. ನೀವು 3 ಜನ ಮಕ್ಕಳಲ್ಲ? ಹಾಂ. ಕೊನೆಯವಳು ಗಾಯತ್ರಿ ಅಂತ. ಅವಳಿಗೂ ನನಗೂ 8.5, ಆಲ್ಮೋಸ್ಟ್ 9 ವರ್ಷದ ಡಿಫ್ರೆನ್ಸ್ ಇದೆ. ಓಕೆ. ಸೊ ಅವಳು ನನಗಿಂತ ಶ್ಯಾಮ್ ಹತ್ರ ಕ್ಲೋಸ್ ಆಗಿದ್ಲು. ಓಕೆ. ನನಗೆ ಭಾಳಷ್ಟು ಅಂದರೆ ಇದಿತ್ತು, ಅಂದರೆ ಒಂದು ಏಜ್ ಡಿಫ್ರೆನ್ಸು, ಇನ್ನೊಂದು ಅವಳು ಹುಟ್ಟಿದ ಹಾಗೆ ನಾನು ಬಂದುಬಿಟ್ಟು ಜಾಸ್ತಿ ಆ ಟೈಮ್ನಲ್ಲಿ ಹಾಸ್ಟೆಲಲ್ಲಿ ಬೆಳೆದು ಬಂದೆ. ಎಲ್ಲಿ ಸರ್? ಎಲ್ಲಿ? ಚೆನ್ನೈನಲ್ಲಿ ಕಲಾಕ್ಷೇತ್ರದಲ್ಲಿ. 1 ವರ್ಷ ಮಂಡ್ಯಲ್ಲಿದ್ದೆ ನಾನು, ಕಾರ್ಮಲ್ ಕಾನ್ವೆಂಟಲ್ಲಿ. ಸೊ ಹಾಗಾಗಿ ಮನೆಯಿಂದ ದೂರ ಇದ್ದಿದ್ದರಿಂದ ನನಗೂ ಅವಳಿಗೂ ಜಾಸ್ತಿ ಅಂದರೆ ಒಂದು ಪ್ರೀತಿ ಅನ್ನೋದಿದೆ, ಬಟ್ ತೀರಾ ನಾವು ಇದರಲ್ಲಿ ಸಲಿಗೆ ಅನ್ನೋದು ಸ್ವಲ್ಪ ಅವಳು ನನ್ನ ನೋಡಿದ್ರೆ ಸ್ವಲ್ಪ ದೂರ ಇರ್ತಾಳೆ, ಹೆದರ್ತಾಳೆ ಅನ್ನೋದು. ಅದೇ ಏಜ್ ಡಿಫ್ರೆನ್ಸ್ ಇದೆ. ಎಸ್ ಸರ್. ಹೇಗಿದ್ರಿ ಗುರು ಸರ್ ಬಾಲ್ಯದಲ್ಲಿ? ಹೇಗಿದ್ರಿ ಸರ್? ಅಂದರೆ ಸೈಲೆಂಟ್ ಕಿಡ್ಡಾ, ಮಿಸ್ಚಿವಸ್, ಯಾವ ಥರ ಇದ್ರಿ ನೀವು? ನನಗೆ ಗೊತ್ತಿದ್ದಂಗೆ ಸೈಲೆಂಟ್ ವಿಲ್ಲನ್ ಅನ್ಬೋದು. ಯಾವಾಗ ಎಲ್ಲಿ ಬಾಂಬ್ ಆಗ್ತಿದ್ದೆ ಗೊತ್ತಾಗ್ತಿರಲಿಲ್ಲ. ಒಂಚೂರು ಮಿಸ್ಚಿವಸ್ ಅಂತಲೇ ಹೇಳ್ಬೋದು. ಅದು ನಾನು ಶ್ಯಾಮು ಸೇರಿಬಿಟ್ರೆ ಅಂದರೆ ಯಾವತ್ತು ಯಾರಿಗೋ ಒಂದು ಬಂತು ಅಂತಲೇ ಲೆಕ್ಕ. ಆ ಥರ ತುಂಬ ಇದು ಮಾಡ್ತಿದ್ವಿ, ಗಲಾಟೆಗಳು ಮಾಡ್ಕೊಂಡು. ನಿಮ್ಮ ಚೈಲ್ಡ್ಹುಡ್ ಹೇಗಿರೋ ಸರ್? ಅಂದರೆ ಮನೆಯೇ ಒಂಥರ ಗುರುಕುಲ ಇದ್ದಂಗೆ. ಪಂಡ್ರಮ್ಮ ಅಂತ ಒಬ್ಬ ಧೀಮಂತ ಕಲಾವಿದೆ, ಮೈನಮ್ಮ ಅಂತ ಮತ್ತೊಬ್ಬ ದಿಗ್ಗಜ ಕಲಾವಿದೆ, ಜೊತೆಗೆ ತಂದೆ ಒಬ್ಬ ಮೆಡಿಕಲಿ ಪ್ರೊಫೆಷನಲಿ ಡಾಕ್ಟ್ರು. ಅಂದರೆ ಒಂದು ಕಲ್ಚರ್ಡ್ ಸುಸಂಸ್ಕೃತವಾದ ಫ್ಯಾಮಿಲಿ ನಿಮ್ಮದು. ಸೊ ಆ ಫ್ಯಾಮಿಲಿನಲ್ಲಿ ಬಣ್ಣನ ಬೆಳಕನ್ನು ನೋಡಿಕೊಂಡೇ ಬೆಳೆದಿದ್ದೀರ ನೀವು. ಸೊ ಹೇಗಿತ್ತು ಸರ್ ಅಂದರೆ ಆವತ್ತಿನ ಆ ದಿನದ ಮೆಮೊರಿಗಳು? ಯಾಕೆಂದರೆ ತಂದೆ ಕಂಪ್ಲೀಟ್ ಕಾಂಟ್ರಾಸ್ಟು. ಸೊ ಅಪ್ಪಂಗೆ ಅಡ್ಜಸ್ಟ್ ಆಯ್ತಾ ಇದು ಈ ಅಂದರೆ ಈ ವಾತಾವರಣ, ಸಿನಿಮಾ ವಾತಾವರಣ? ಅಂದರೆ ಸಾಧಾರಣ ಆಗಿನ ಕಾಲದ ಹೀರೋಗಳು ಏನಿದ್ರು, ಅಣ್ಣವ್ರು ಇರ್ಬೋದು, ಕಲ್ಯಾಣ್ಜಿ ಇರ್ಬೋದು, ತಮಿಳಲ್ಲಿ ಬಾಲಾಜಿ, ಆಮೇಲೆ ಶಿವಾಜಿ ಗಣೇಶನ್ ಅವರು ಕೂಡ ಎಲ್ಲ ನಮ್ಮ ತಂದೆಯವ್ರ ಜೊತೆಲಿ ಕ್ಲೋಸ್ ಆಗೇ ಇದ್ದರು. ಹಾಗಾಗಿ ಅವ್ರಿಗೇನು ಇದು ಬೇರೆ ಅಂಥೇಳಿ ಅನಿಸ್ತಿರ್ಲಿಲ್ಲ. ಅಪ್ಪ ಎಲ್ಲಿಯವರು ಸರ್? ಮೂಲ ಎಲ್ಲಿ ಇದೆ? ಮೂಲ ಸಾಗರದಲ್ಲಿ. ಸೊ ಅವ್ರದ್ದು ಪಾಪ ಅರ್ಲಿ ಇದರಲ್ಲೇ ಅವರು ತಂದೆ ತೀರ್ಕೊಂಡ್ರು, ನಮ್ಮ ತಾತ ಅವರು. ಸೊ ಅವ್ರು ಚಿಕ್ಕಪ್ಪಂದ್ರೆಲ್ಲ ಅವರು ಸಪೋರ್ಟಲ್ಲೇ ಅವ್ರು ಬೆಳೆದು ಬಂದಿದ್ದು. ಅವರು ಒಂದು 5-6 ಜನ ಇದ್ದಾರೆ, 6 ಜನ ಅವರು. ಇವರು ಅಂದರೆ ನಮ್ಮ ಚಿಕ್ಕಪ್ಪ ಒಬ್ಬರು ಇದ್ದಾರೆ, ಅವ್ರದ್ದು SLC ಆಗ್ತಿದ್ದಂಗೆ ಅವರೆಲ್ಲ ಮೈಸೂರು ಬ್ಯಾಂಕಲ್ಲಿ ಆವಾಗ ಸರ್ವಿಸಲ್ಲಿದ್ದರು. ಸೊ ಅವರು ಬ್ಯಾಂಕಿಗೆ ಸೇರಿಕೊಂಡ್ರಂತೆ. ನಮ್ಮ ತಂದೆ ಬಂದು ಆವಾಗ ತಾಲೂಕು ಫಸ್ಟ್ ಬಂದ್ರಂತ, ಅಲ್ಲಿ ಗೌರ್ಮೆಂಟ್ ಸ್ಕೂಲು. ಸೊ ಅಲ್ಲಿ ಕರೆದು ಇಮಿಡಿಯೇಟಾಗಿ ಬ್ಯಾಂಕಲ್ಲಿ ಕೆಲಸ ಕೊಟ್ಟರೆ ನಮ್ಮ ತಂದೆ ಚಿಕ್ಕಪ್ಪ ಹೇಳಿದ್ರಂತೆ, ಬೇಡ ಡಾಕ್ಟ್ರ್ ಮಾಡಬೇಕಂತಿದ್ದೀನಿ ಅಂದ ತಕ್ಷಣ ಇಮಿಡಿಯೇಟಾಗಿ ಅವರೇ ಲೆಟ್ರ್ ಕೊಟ್ಟು ಇಲ್ಲಿ BMC ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಅಲ್ಲಿ LMP ಮಾಡಿದ್ರು. ಸೊ ಅಲ್ಲಿ ಆ ಟೈಮ್ನಲ್ಲಿ ಇಲ್ಲಿ ಇದರಲ್ಲಿ ಆವಾಗಿಂದನೂ ಅವ್ರಿಗೆ ಒಂಚೂರು ಸಿನಿಮಾ ಟಚ್ ಇತ್ತಂತೆ. ಯಾಕೆಂದರೆ ಟಚ್ ಅಂದರೆ ಡೈರೆಕ್ಟ್ ಅಲ್ಲ, ಅವರು ಸ್ಟ್ರಗಲ್ ಮಾಡ್ತಾಯಿದ್ರು, ಶಕ್ತಿ ಪ್ರಸಾದ್ ಅವರು, ನಮ್ಮ ಅರ್ಜುನ್ ಅವ್ರ ತಂದೆ. ಸೊ ಅವರಿಬ್ಬರು ಇಲ್ಲಿ ಇದರಲ್ಲಿ ರತನ್ ಮಹಲ್ ಅಂದ್ಬಿಟ್ಟು ಮಲ್ಲೇಶ್ವರಮಲ್ಲಿ ಒಂದು ಲಾಡ್ಜಿಂಗ್ ಇತ್ತು. ನಮ್ಮ ಚರಣ್ ರಾಜ್ ಸರ್ ಎಲ್ಲ ಅಲ್ಲೇ ಇದ್ದಿದ್ದು. ಅಲ್ಲೇ ಇದು ಅಪ್ಪ ಇದ್ದಿದ್ದಂತೆ. ಅದಾದಮೇಲೆ ನಮ್ಮ ಇದರಲ್ಲೇ ಕಾಸ್ಟಲ್ಲೇ ಅಮ್ಮ ಇಬ್ಬರದು ಎಂಗೇಜ್ಮೆಂಟ್ ಆದಮೇಲೆ ಆಮೇಲೆ ಅವ್ರದ್ದು ಇದು LMP ಮುಗಿಸ್ಕೊಂಡು ಮದುವೆ ಆದ ನಂತರ ಅವರು ಮಣಿಪಾಲ್ಗೆ ಹೋಗಿ MBBS ಮಾಡ್ಕೊಂಡು ಹೋದರು. ಅದಾದಮೇಲೆ ಅವರು ಇದು ಸೆಂಟ್ರಲ್ ಗೌರ್ಮೆಂಟ್ ಸರ್ವಿಸಲ್ಲಿದ್ದರು ತಂದೆಯವರು, ಪೋರ್ಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ. ಸೊ ಆಲ್ಮೋಸ್ಟ್ 80 ತನಕನೂ ನಾವು ಚೆನ್ನೈಲೇ ಇದ್ವಿ. ಪೋರ್ಟು ಏರ್ಪೋರ್ಟ್ ಅಲ್ಲೇ ಟ್ರಾನ್ಸ್ಫರ್ಗಳಾಗೋದು ಅವ್ರಿಗೆ. 80ನಲ್ಲಿ ಅವ್ರಿಗೆ ಇದಕ್ಕೆ ಮುಂಬೈಗೆ ಟ್ರಾನ್ಸ್ಫರ್ ಆಯಿತು. ಓಕೆ. ಆವಾಗ
ನಾವೆಲ್ಲ ಶಿಫ್ಟ್ ಆದ್ವಿ ಮುಂಬೈಗೆ. ಅಮ್ಮ ಏನು ಓದಿದ್ದು ಸರ್ ಮೈನಮ್ಮ? ಅವ್ರದ್ದೇನು ಅಂಥದ್ದೆಲ್ಲ 4ನೇ ಕ್ಲಾಸ್ ನೋಡ್ಬೇಕಷ್ಟೆ. ಬಟ್ ಒಂದು ಅವ್ರಿಗೆ ಏನಿತ್ತು ಅಂದರೆ ಅಂದರೆ ಆಗಿನ ಕಾಲದಲ್ಲಿ ನಮ್ಮ ಮನೆ ಹೇಗಿತ್ತು ಅಂದರೆ ಒಂಥರ ಛತ್ರ ಇದ್ದಂಗೆ. ಒಂದು ದಿನ ಒಂದು 50ರಿಂದ 60 ಜನ ಇರ್ತಿದ್ರು ಮನೇಲಿ. ಮನೆ ಅಂದರೆ ಎಕರೆ ಗಟ್ಟಲೆ, ಅದು ದೊಡ್ಡ ಮನೆ, ದೇವಸ್ಥಾನ, ವಡಪಳನಿ. ಅದಕ್ಕೆ ಮುಂಚೆ ಸರವಣ ಮೊದಲಾರ್ ಸ್ಟ್ರೀಟ್ ಅಂತೇಳಿ ಟಿ ನಗರಲ್ಲಿ ಇತ್ತಂತೆ, ಅದು ದೊಡ್ಡ ಮನೆಯೇ. ಬಟ್ ನಾನು ಅಂದರೆ ಆ ಟೈಮ್ನಲ್ಲೇ ಹುಟ್ಟಿದ್ದು ನಾನು. ಅಷ್ಟೊತ್ತಿಗೆ ಇವ್ರು ಅಲ್ಲಿ ಬೇಡ ಅಂಥೇಳಿ ಇವರು ಪಂಡ್ರಮ್ಮ ಇಲ್ಲಿ ತಗೊಂಡಾಗ ಅಮ್ಮ ಬಂದು ಲಾರ್ಡ್ಸ್ ರೋಡಲ್ಲಿ ತೊಗೊಂಡು ನಾವು ಅಲ್ಲಿ ಹೋದ್ವಿ. ನಾನು, ಅಪ್ಪ, ಅಮ್ಮ, ನಮ್ಮ ಸೋದರತ್ತ ಒಬ್ಬರು ನಮ್ಮ ಜೊತೆಲಿರೋರು ಅವರು, ಮತ್ತು ನಮ್ಮ ಅಜ್ಜಿ. ಶ್ಯಾಮ್ ಅವ್ರು ಹುಟ್ಟಿರಲಿಲ್ಲ ಇನ್ನು? ಶ್ಯಾಮ್ ಹುಟ್ಟಿದ್ರು ಏನಾಗಿತ್ತು ಅಂದರೆ, ಶ್ಯಾಮ್ ಸುಮಾರು ನನಗೆ ಒಂದು 3-4 ವರ್ಷ ಆಗೋ ತನಕನೂ ಶ್ಯಾಮ್ ನನ್ನ ತಮ್ಮ ಅನ್ನೋದು ಗೊತ್ತಿರಲಿಲ್ಲ. ಅಯ್ಯೋ. ಪಂಡ್ರಮ್ಮ ಸಾಕ್ತಿದ್ದಿದ್ದ ಶ್ಯಾಮ್. ಅವನು ಕೊನೆ ತನಕನೂ ಪಂಡ್ರಮ್ಮನ ಮಗ ಅಂತಲೇ ಇದ್ದಿದ್ದ ಅವನು. ಸೊ ಅವ್ರ ಮದುವೆ ಆದಮೇಲೂ ಅಂದರೆ ಇವತ್ತಿಗೂ ಅವರು ಪಂಡ್ರಮ್ಮನ ಇದು ಹಸ್ಬೆಂಡ್ ಅವ್ರ ಫಸ್ಟ್ ವೈಫ್ ಮಕ್ಕಳೇನಿದ್ದಾರೆ ನಮಗಂದರೆ ಬೇರೆಯವರು ಅಂಥೇಳಿ ಅನಿಸೋದೇ ಇಲ್ಲ. ಅವ್ರು ಸಾಧಾರಣ ನಮಗೆ ಅಂದರೆ ಶ್ಯಾಮ್ ಲಿಂಕ್ರು ಇವತ್ತಿಗೂ ಅವರು ಏನೇ ಇದ್ದಿದ್ರೆ ನನಗೆ ಫಸ್ಟು ಫೋನ್ ಮಾಡೇ ಮಾತಾಡೋದು ಅವರು. ವಂಡರ್ಫುಲ್. ಸೊ ನಮ್ಮ ಗುರು ಸರ್ ಏನು ಓದಿರೋದು, ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಏನು? ನಂದು ಆ್ಯಕ್ಚುಲಿ ಇದು ಮಾಡಿದೆ, ನಾನು ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್. ಎಲ್ಲಿ? ಸಾಗರದಲ್ಲಿ. ಓಕೆ. ಅದೇನಾಯಿತು, ನಾನು ಅಂದರೆ ನಾನು ತುಂಬ ಬ್ರೈಟ್ ಅಲ್ಲ ಸ್ಟೂಡೆಂಟು. ಒಂದು ಈಗಿನ ಲೆಕ್ಕ ತೊಗೊಂಡ್ರೆ ಒಂದು 60-70% ಮಿನಿಮಮ್ ಅಂದರೆ ತಗೊಳ್ಳೋ ಅಂತ ಆ್ಯಾವ್ರೇಜು. ಒಂಚೂರು ಓದಿದ್ರೆ ಮೇ ಬಿ ಐ ಕುಡ್ ಹ್ಯಾವ್ ಸ್ಕೋರ್ಡ್. ಓಕೆ. ಆವಾಗೆಲ್ಲ ಓಡಾಡಿಕೊಂಡೇ ಇದು ಮಾಡಿದ್ವಿ. ಸೊ 12th ಏನಾಯಿತು ಅಂದರೆ, ಆ ಟೈಮ್ನಲ್ಲಿ ನಾನು ಮಕ್ಕಳ ಸೈನ್ಯ ಒಪ್ಕೊಂಡಿದ್ದೆ ಸಿನಿಮಾ. ಅದೇ ಫಸ್ಟ್ ನಿಮ್ಮ ಅಪಿಯರೆನ್ಸ್ ಸ್ಕ್ರೀನ್ ಮೇಲೆ? ಇಲ್ಲ, ನಾವು ಚಿಕ್ಕ ವಯಸ್ಸಿಂದನೂ ಮಾಡ್ಕೊಂಡು ಬಂದಿದ್ದೆ. ಯಾವುದು ಸರ್ ಫಸ್ಟ್ ನೀವು ಸ್ಕ್ರೀನ್ ಮೇಲೆ ಬಂದಿದ್ದು? ಫಸ್ಟದು ನನಗೆ ಗೊತ್ತಿಲ್ಲದೆ ಇರೋಂಥದ್ದು ಅಂದರೆ ಆನಂದ ಭಾಷಪ ಅಂಥೇಳಿ ಒಂದು ಸಿನಿಮಾ. ಕನ್ನಡದ. ಓಕೆ. ಅದರಲ್ಲೊಂದು ಚಿಕ್ಕ ಮಗು ಏನೋ ಆಕ್ಸಿಡೆಂಟ್ ಆಗುತ್ತೆ, ಅಲ್ಲಿ ಬೆಂಕಿ ಬಿದ್ದಿರುತ್ತೆ, ಅಲ್ಲಿ ಮಲಗಿಸ್ಬೇಕು ಅಂತೇಳಿ ಅಣ್ಣವರು ಚಿಕ್ಕ ಇದ್ರು. ಸೊ ಅದು ಅಮ್ಮ ಬಂದು ಗಲಾಟೆ ಮಾಡಿ ಕೊಡಲ್ಲ ಅಂತೇಳಿ ಏನೇನೋ ಆಗಿ ಒಟ್ಟಿನಲ್ಲಿ ಅದು ಫಸ್ಟ್ ಅಪಿಯರೆನ್ಸ್ ಅಂತೆ. ಅದು ಆದಮೇಲೆ ಸುಮಾರು ವರ್ಷ ನಾನು ಅಂದರೆ ನಂಗೆ ಸ್ವಲ್ಪ ಅಂದರೆ ನಮ್ಮ ತಂದೆಗೆ ಏನಿತ್ತು ಅಕಾಡೆಮಿಕ್ಲಿ ನಾನು ಸ್ವಲ್ಪ ಚೆನ್ನಾಗಿ ಕಾನ್ಸಂಟ್ರೇಟ್ ನಾನು ಓದ್ತಿದ್ದೆ ಕೂಡ ನಾನು ಆವಾಗ. ಸೊ ನಾನು ಜಾಸ್ತಿ ಎಲ್ಲೂ ಇದು ಮಾಡ್ತಿರ್ಲಿಲ್ಲ. ಇವ್ನು ಶ್ಯಾಮ್ ತುಂಬ ಆ್ಯಕ್ಟ್ ಮಾಡ್ತಿದ್ದ, ಸಣ್ಣ ಪುಟ್ಟ ಇದು ಏನಂತೀವಿ ಚೈಲ್ಡ್ ಆರ್ಟಿಸ್ಟ್ ಆಗಿ ತುಂಬ ವರ್ಕ್ ಮಾಡಿದ್ದ ನಾನು ಎಲ್ಲ ಲ್ಯಾಂಗ್ವೇಜಸ್. ಕೊನೆಯಲ್ಲಿ ಏನಾಯಿತು, ಒಂದು ಸಲ ಶಿವಾಜಿ ಅವ್ರ ಫಿಲ್ಮು ಒಂದು ಸಣ್ಣ ಕ್ಯಾರೆಕ್ಟರ್, ಅದರಲ್ಲಿ ನಾನು, ಶ್ಯಾಮು, ಇನ್ನೊಬ್ಬ ನನ್ನ ಫ್ರೆಂಡ್ ರಾಧಾಕೃಷ್ಣ ಅಂತೇಳಿ ತಮಿಳ್ನಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ತುಂಬ ಮಾಡ್ತಿದ್ದೆ. ನಾವೆಲ್ಲ ಮಡಿಕೇರಿಗೆ ಹೋಗಿದ್ವಿ. ಅದು ಬಾಬಾ ಅಂತೇಳಿ ನನ್ನ ಕರ್ಕೊಂಡೋಗಿ ರಜೆ ಇತ್ತು ಅಂಥೇಳಿ. ಸೊ ಅದು ಬರೋವಾಗ ನಮಗೆ 450 ರೂಪಾಯಿ ನನಗೆ ಪೇಮೆಂಟು. ಅದು ನೋಡಿದ್ಮೇಲೆ ಇಷ್ಟೆಲ್ಲ ದುಡ್ಡು ಸಿಗತ್ತೆ. ಅವತ್ತು 450 ಅಂದರೆ ನಾ ಹೇಳ್ತಿರೋದು ಆಲ್ಮೋಸ್ಟ್ 70ಗೂ ಮುಂಚೆನೇ, ಅರ್ಲಿ 70s. ಸೊ ಆ ಟೈಮಲ್ಲಿ ಆ ಅಮೌಂಟ್ ಅಂದರೆ ಸರಿ ಅಂದ್ಬಿಟ್ಟು ಆಮೇಲೆ ಇದು ಒಂದು ಮಲಯಾಳಂ ಪಿಕ್ಚರು, ಅದರಲ್ಲೂ ಹಾಗೆ ನಾನು ಫಸ್ಟ್ ಕೇಳಿದ್ದೆ 450 ಕೊಟ್ಟರೆ ನಾನು ಬರ್ತಿದ್ದೆ. ಕೊನೆಯಲ್ಲಿ ಅದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ ನಾನು. ಸೊ ಆ ಥರ ಸುಮಾರು ಸಣ್ಣ ಪುಟ್ಟ ಮಾಡಿದ್ದೀನಿ ನಾನು. ಆಮೇಲೆ ಮಕ್ಕಳ ಸೈನ್ಯ ಮೇಜರಾಗಿ ಮಾಡಿದ್ದು ಮಕ್ಕಳ ಸೈನ್ಯ. ಓಕೆ. ಮಕ್ಕಳ ಸೈನ್ಯಲ್ಲಿ ಏನು ಪಾತ್ರ ಸರ್? ಸಾಕಾರು ಅಂಬಾಸಿಡರ್ ತಂದಿಟ್ಟಿದ್ದಾರೆ. ನಾವು ಎತ್ತಿ ಹೊಡೆದಿದ್ದೆ ಬಾಲ್ ಹೋಗಿ ಗ್ಲಾಸ್. ಕೊನೆಯಲ್ಲಿ ಎಲ್ಲ ಓಡೋಗ್ಬಿಟ್ಟು ಎಲ್ಲಿ ಅಂತ ಹೇಳಿಲ್ಲ, ಅವ್ರು ಬಂದು ನೋಡ್ಬಿಟ್ಟು ನಗಕ್ಕೆ ಶುರು ಮಾಡಿಬಿಡೋದ. ನಮ್ಗೆ ಆಶ್ಚರ್ಯ, ನಾವು ಇಷ್ಟು ಮಾಡಿದ್ರೆ ಮನೇಲಿ ಮಾಡಿದ್ರೆ ಬೈಸ್ಕೊತಿದ್ವಿ.